ಐಸಿಸಿಯ ಪ್ರತಿಷ್ಠಿತ ಟೂರ್ನಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಒಟ್ಟು 8 ರಾಷ್ಟ್ರಗಳು ಏಕದಿನ ಮಾದರಿಯ ಟೂರ್ನಿಯಲ್ಲಿ ಪೈಪೋಟಿ ನಡೆಸಲಿವೆ. ಆದರೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಬಾಯ್ಕಾಟ್ ಕೂಗು ಜೋರಾಗ್ತಾ ಇದೆ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯಗಳನ್ನು ಬಹಿಷ್ಕಾರ ಮಾಡಬೇಕು ಅಂತ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಅಫ್ಘಾನಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಲ್ವಾ? ಬೇರೆ ರಾಷ್ಟ್ರಗಳು ಬ್ಯಾನ್ ಮಾಡಿ ಅಂತಿರೋದು ಯಾಕೆ? ಪಾಕ್ನಂತೆಯೇ ಅಫ್ಘಾನಿಸ್ತಾನಕ್ಕೂ ಕೂಡ ಬಿಸಿ ತಟ್ಟುತ್ತಾ? ಈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಫ್ಘಾನಿಸ್ತಾನ ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ನಲ್ಲಿ ಹೆಮ್ಮರವಾಗಿ ಬೆಳೀತಾನೆ ಹೋಗ್ತಿದೆ. ಅದರಲ್ಲೂ ಕೂಡ ಕಳೆದ 2 ವರ್ಷಗಳಿಂದ ಸೀಮಿತ ಓವರ್ಗಳ ಪಂದ್ಯಗಳಲ್ಲಿ ಬಲಿಷ್ಠ ತಂಡಗಳಿಗೆ ಮಣ್ಣು ಮುಕ್ಕಿಸಿದೆ. ಕಳೆದ ವರ್ಷ ನಡೆದಂಥ T20 ವಿಶ್ವಕಪ್ನಲ್ಲೂ ಕೂಡ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾದಂಥ ತಂಡಗಳನ್ನು ಬಗ್ಗು ಬಡಿದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಆದರೆ ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿ 2 ದಶಕಗಳು ಆಗ್ತಾ ಇದ್ರು ಕೂಡ ಭಾರತದ ವಿರುದ್ಧ ಮಾತ್ರ ಈವರೆಗೂ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಗೆಲ್ಲೋಕ್ಕಾಗಿಲ್ಲ. ಆದರೆ ಏಷ್ಯಾ ಕಪ್ನಲ್ಲಿ ಭಾರತದ ವಿರುದ್ಧ ಟೈ ಸಾಧನೆ ಮಾಡಿರೋದೇ ಅತ್ಯುತ್ತಮ ಸಾಧನೆ ಅವರದ್ದು. ಇದೀಗ ಮುಂದಿನ ತಿಂಗಳು ಪಾಕಿಸ್ತಾನದಲ್ಲಿ ನಡೆಯಲಿರುವಂಥ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿದೆ. ವಿಷಯ ಏನಪ್ಪಾ ಅಂದರೆ, ಟೂರ್ನಿ ಆರಂಭಕ್ಕೂ ಮುನ್ನವೇ ಆಫ್ಘಾನ್ ತಂಡದ ವಿರುದ್ಧ ಆಡಬಾರದು ಅಂತ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳಿಗೆ ಅಲ್ಲಿನ ರಾಜಕೀಯ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅಫ್ಘಾನ್ ವಿರುದ್ಧ ಪಂದ್ಯಗಳನ್ನ ಆಡಲ್ವಾ ದಕ್ಷಿಣ ಆಫ್ರಿಕಾ? ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಯಲ್ಲಿ ಆಡೋಕೆ ರೆಡಿಯಾಗಿದೆ. ಆದರೆ ಅಫ್ಘಾನಿಸ್ತಾನ ತಂಡದ ವಿರುದ್ಧದ ಪಂದ್ಯಗಳನ್ನು ಬಹಿಷ್ಕಾರ ಮಾಡಬೇಕು ಅಂತ ಇತರೆ ರಾಷ್ಟ್ರಗಳಲ್ಲಿ ಕೂಗು ಜೋರಾಗ್ತಾ ಇದೆ. ಅಫ್ಘಾನಿಸ್ತಾನ ವಿರುದ್ಧದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯವನ್ನು ಬಹಿಷ್ಕಾರ ಮಾಡಬೇಕು ಅಂತ ದಕ್ಷಿಣ ಆಫ್ರಿಕಾದ ಕ್ರೀಡಾ ಸಚಿವ ಗೇಟನ್ ಮೆಕೆಂಜಿ ಅವರು ತಮ್ಮ ತಂಡವನ್ನು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಅಫ್ಘಾನಿಸ್ತಾನದ ವಿರುದ್ಧ ಆಡದಂತೆ ಇಂಗ್ಲೆಂಡ್ ಕ್ರಿಕೆಟ್ ತಂಡಕ್ಕೂ ಕೂಡ ಅಲ್ಲಿನ ರಾಜಕೀಯ ನಾಯಕರು ಸೂಚನೆ ಕೊಟ್ಟಿದ್ರು. ಇದರೊಂದಿಗೆ ವಿಶ್ವ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ತಂಡಕ್ಕೆ ತುಂಬಾನೇ ಮುಖಭಂಗ ಆಗ್ತಾ ಇದೆ. ಅಷ್ಟಕ್ಕೂ ಅಫ್ಘಾನ್ ವಿರುದ್ಧ ಇಂಥದ್ದೊಂದು ಟ್ರೆಂಡ್ ಶುರುವಾಗೋಕೆ ಕಾರಣ ಅಲ್ಲಿನ ಸರ್ಕಾರದ ನಿರ್ಧಾರಗಳು, ತಾಲಿಬಾನ್ ಸರ್ಕಾರ ಕೈಗೊಳ್ತಾ ಇರುವಂತಹ ನಿರ್ಧಾರಗಳು. ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮಹಿಳಾ ಕ್ರೀಡೆಗಳನ್ನು ನಿಷೇಧ ಮಾಡಿದೆ. ಇದು ಕ್ರೀಡೆಯಲ್ಲಿ ಸಮಾನತೆಯ ಐಸಿಸಿ ತತ್ವಕ್ಕೆ ವಿರುದ್ಧವಾಗಿದೆ. ಹೀಗಾಗಿ ಗೇಟನ್ ಮೆಕೆಂಜಿ ಅವರು ತಮ್ಮ ತಂಡಕ್ಕೆ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯಗಳನ್ನು ಆಡಬಾರದು, ಬಹಿಷ್ಕಾರ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕ್ರೀಡೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡವೆಂದ ದಕ್ಷಿಣ ಆಫ್ರಿಕಾ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಕ್ರೀಡೆಯಲ್ಲಿ ಸಮಾನತೆಯ ತತ್ವವನ್ನು ಒಪ್ಪಿಕೊಂಡಿದೆ. ಐಸಿಸಿಯ ಸದಸ್ಯ ರಾಷ್ಟ್ರಗಳು ಪುರುಷ ಮತ್ತು ಮಹಿಳಾ ಆಟಗಾರರನ್ನ ಎನ್ಕರೇಜ್ ಮಾಡಬೇಕು. ಆದರೆ ಅಫ್ಘಾನಿಸ್ತಾನದ ವಿಷಯದಲ್ಲಿ ಇದು ಸಾಧ್ಯವಾಗ್ತಾ ಇಲ್ಲ. ಇದು ಕ್ರೀಡೆಯ ಆಡಳಿತದಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನ ವಹಿಸ್ತಾ ಇದೆ ಎಂಬುದನ್ನು ತೋರಿಸ್ತಾ ಇದೆ. ಅಫ್ಘಾನಿಸ್ತಾನ ವಿರುದ್ಧದ ಕ್ರಿಕೆಟ್ ಪಂದ್ಯಗಳನ್ನು ದಕ್ಷಿಣ ಆಫ್ರಿಕಾ ಗೌರವಿಸಬೇಕೇ ಅಥವಾ ಬೇಡವೇ ಎಂಬ ಬಗ್ಗೆ ಕ್ರೀಡಾ ಸಚಿವನಾಗಿ ನಾನು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಆಗಲ್ಲ ಅಂತ ಗೇಟನ್ ಮೆಕೆಂಜಿ ಅವರು ಹೇಳ್ಕೊಂಡಿದ್ದಾರೆ. ಫೆಬ್ರವರಿ 21ರಂದು ಪಾಕಿಸ್ತಾನದ ಕರಾಚಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಗ್ರೂಪ್ ಬಿ ಪಂದ್ಯದೊಂದಿಗೆ ದಕ್ಷಿಣ ಆಫ್ರಿಕಾ ತನ್ನ ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಯನ್ನು ಪ್ರಾರಂಭ ಮಾಡಲಿದೆ. ಉಭಯ ತಂಡಗಳು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಬಿ ಗುಂಪಿನಲ್ಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ನ್ಯೂಜಿಲೆಂಡ್ ಹಾಗೆ ಬಾಂಗ್ಲಾದೇಶ ತಂಡಗಳಿವೆ. ತಾಲಿಬಾನ್ ಆಡಳಿತ ದೌರ್ಜನ್ಯವೆಂದ ಇಂಗ್ಲೆಂಡ್. ಇನ್ನು ಇಂಗ್ಲೆಂಡ್ ಕೂಡ ತಾಲಿಬಾನ್ ಆಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದೆ. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಹಕ್ಕುಗಳ ಮೇಲಿನ ತಾಲಿಬಾನ್ ಆಡಳಿತ ದೌರ್ಜನ್ಯವನ್ನು ಎಸಗ್ತಾ ಇದೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ 160ಕ್ಕೂ ಹೆಚ್ಚು ಬ್ರಿಟಿಷ್ ರಾಜಕೀಯ ನಾಯಕರು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಗೆ ಪತ್ರ ಬರೆಯುವ ಮೂಲಕ ಅಫ್ಘಾನಿಸ್ತಾನದ ವಿರುದ್ಧ ಪಂದ್ಯಗಳನ್ನು ಆಡಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಆದರೆ ಇಸಿಬಿ ಇದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲಿನ ಅಧ್ಯಕ್ಷರು ಈ ಮನವಿಯನ್ನ ತಿರಸ್ಕರಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಪಂದ್ಯಗಳನ್ನು ಬಹಿಷ್ಕರಿಸಿರುವ ಭಾರತ. ಇನ್ನು ಟೂರ್ನಿ ಆರಂಭಕ್ಕೂ ಮುನ್ನವೇ ಭಾರತ ಪಾಕಿಸ್ತಾನದಲ್ಲೂ ಕೂಡ ಪಂದ್ಯಗಳನ್ನು ಆಡುವುದನ್ನು ಬಹಿಷ್ಕಾರ ಮಾಡಿದೆ. ಭದ್ರತೆಯ ಕಾರಣ ನೀಡಿ ಪಾಕಿಸ್ತಾನಕ್ಕೆ ತೆರಳಿ ಪಂದ್ಯಗಳನ್ನು ಆಡುವುದಿಲ್ಲ ಎಂದು ಐಸಿಸಿ ಮುಂದೆ ತನ್ನ ನಿರ್ಧಾರವನ್ನು ಹೇಳಿತ್ತು. ಪಾಕಿಸ್ತಾನದೊಂದಿಗಿನ ವೈಮನಸ್ಸೆ ಇದಕ್ಕೆ ಪ್ರಮುಖ ಕಾರಣ. ಅದಾದ ಬಳಿಕ ಟೂರ್ನಿಯನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ಒಪ್ಪಿಗೆಯನ್ನು ನೀಡಿದೆ. ಅದರಂತೆ ಭಾರತ ಪಂದ್ಯಗಳೆಲ್ಲ ಈಗ ದುಬೈನಲ್ಲಿ ನಡೆಯಲಿವೆ. ಅಲ್ಲದೆ ಭಾರತ ಫೈನಲ್ನಲ್ಲಿ ಲಗ್ಗೆ ಇಟ್ಟರೆ ಆ ಪಂದ್ಯ ಕೂಡ ದುಬೈನಲ್ಲೇ ನಡೆಯುತ್ತೆ. ಇಷ್ಟು ದಿನ ಭಾರತದ ಬಾಯ್ಕಾಟ್ ಬಿಸಿಯಿಂದ ತತ್ತರಿಸಿದಂಥ ಪಾಕಿಸ್ತಾನಕ್ಕೆ ಈಗ ಅಫ್ಘಾನ್ ವಿರುದ್ಧ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ನಿಂದ ಬಹಿಷ್ಕಾರದ ಕೂಗು ಕೇಳಿ ಬರ್ತಿರೋದು ಕೂಡ ತಲೆಬಿಸಿಯನ್ನು ತಂದಿಟ್ಟಿದೆ. ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ಅಫ್ಘಾನ್ ಕ್ರಿಕೆಟರ್ಸ್. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಹೆಣ್ಣು ಮಕ್ಕಳ ಮೇಲೆ ಹೇರ್ತಾ ಇರುವಂತಹ ಕಾನೂನುಗಳ ಬಗ್ಗೆ ಅಲ್ಲಿನ ಕ್ರಿಕೆಟಿಗರಿಗೂ ಕೂಡ ಅಸಮಾಧಾನ ಇದೆ. ಮಹಿಳೆಯರಿಗೆ ನರ್ಸಿಂಗ್ ತರಬೇತಿ ನಿಷೇಧ ಮಾಡಿ ತಾಲಿಬಾನ್ ಆಡಳಿತ ನಿಷೇಧವನ್ನು ಹೊರಡಿಸಿದೆ. ಇದರ ವಿರುದ್ಧ ಅಲ್ಲಿನ ಕ್ರಿಕೆಟರ್ಸ್ ಆದ ರಶೀದ್ ಖಾನ್ ಮತ್ತು ಮೊಹಮ್ಮದ್ ನಬಿ ಅವರು ತಿರುಗಿ ಬಿದ್ದಿದ್ರು. ಈ ಬಗ್ಗೆ ಪತ್ರ ಬರ್ಕೊಂಡು ರಶೀದ್ ಖಾನ್ ಅವರು ಹೇಳ್ತಾರೆ, ಇಸ್ಲಾಂನಲ್ಲಿ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿದೆ. ಮಹಿಳಾ ಶಿಕ್ಷಣದ ಮಹತ್ವದ ಬಗ್ಗೆ ತಾಲಿಬಾನ್ ಸರ್ಕಾರಕ್ಕೆ
ಒತ್ತಿ ಹೇಳಿದ್ರು. ಆದ್ರೆ ಅಲ್ಲಿನ ಸರ್ಕಾರ ಯಾರ ಮಾತನ್ನು ಕೂಡ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಮಾಡಿದ್ದೇ ರೂಲ್ಸು, ಅವ್ರು ಮಾಡಿದ್ದೇ ಕಾನೂನು. ಒಟ್ನಲ್ಲಿ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಪಾಕಿಸ್ತಾನ ಮತ್ತು ದುಬೈನಲ್ಲಿ ನಡೆಯಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 8 ತಂಡಗಳ ಪಂದ್ಯಾವಳಿಯಲ್ಲಿ ಆಡಲಿದೆ. 8 ತಂಡಗಳ ಈ ಟೂರ್ನಿಯಲ್ಲಿ ಒಟ್ಟು 15 ಪಂದ್ಯಗಳು ನಡೆಯಲಿವೆ. ಪಾಕಿಸ್ತಾನ ಮತ್ತು ದುಬೈನಲ್ಲಿ ಈ ಟೂರ್ನಿ ನಡೆಯುತ್ತೆ. ಪಾಕಿಸ್ತಾನದ ರಾವಲ್ಪಿಂಡಿ, ಲಾಹೋರ್ ಮತ್ತು ಕರಾಚಿ 3 ಸ್ಥಳಗಳಲ್ಲೂ ಕೂಡ ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಹಾಗೆ ಕ್ರೀಡಾಂಗಣಗಳು ಕೂಡ ರೆಡಿ ಆಗ್ತಾ ಇವೆ. ಇನ್ನು ಭಾರತ ತಂಡ ತನ್ನ ಎಲ್ಲಾ ಪಂದ್ಯಗಳನ್ನ ದುಬೈನಲ್ಲಿ ಮಾತ್ರ ಆಡುತ್ತೆ. ಹೀಗೆ ಚಾಂಪಿಯನ್ಸ್ ಟ್ರೋಫಿಗೆ ಸಿದ್ಧತೆ ನಡೀತಾ ಇರುವಾಗಲೇ ಅಫ್ಘಾನ್ ವಿರುದ್ಧದ ಪಂದ್ಯಗಳಿಗೆ ಬಾಯ್ಕಾಟ್ ಕೂಗು ಕೇಳ್ತಾ ಇದ್ದು ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಕಾದು ನೋಡಬೇಕು. ನಮಸ್ಕಾರ.